ಚೆಕ್. ಏಯ್ ಯಾರದು? ನೀವು ಕಣ್ಣು ಹೊಡಿತಿದ್ದೀರಾ? ನೀವು ಕಿರಿಕ್ ಮಾಡ್ತಿದ್ದೀರಾ? ನಿಮಗಿಂತ ಹೆಚ್ಚಾಗಿ ಕಿರಿಕ್ ಮಾಡೋ ಹೊಂಬೆಳಕು ತಂಡ ಆ ಹುಡುಗಿರು ಈಗಲೇ ಬರ್ತಿದ್ದಾರೆ. ವಿಭಾ ಗಿರೀಶ್, ಸಹಸ್ರ ಹಿರೆ ಕೊಟನಕ್ಕಲ್, ತನ್ವಿ ಗುಂಡುಗುರ್ತಿ. ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ. ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ. ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ. ಹೆಜ್ಜೆಗಳ ನಾದ ತೋಂತನಂ, ಪಾದಗಳ ಕುಣಿತ ಧೀರ್ತನಂ. ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನ ಧೀರನ ಧೀರನ ತನದೇ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ. ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಕಣ್ಣು ಹೊಡೆಯಾಕ ಮೊನ್ನೆ ಕಲಿತಾನಿ, ನೀನ ಹೇಳಲೆ ಮಗನ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ. ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ. ಎಲ್ಲ ಕಡಿಯಾಕ ನಿನ್ನೆ ಕಲಿತಾನಿ, ಗಲ್ಲ ಚಾಚಲ ಮಗನ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ. ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ. ಹಾಳ ಲವ್ ಮಾಡಿ ನೀ ಹೆಂಗಾರ ತಡಕಳ್ಳಿ, ಹೇಳದ ನಾ ಹೆಂಗಿರ್ಲಿ. 100 ಮಕ್ಕಳು ಬೇಕು 50 ನಿಂಗಿರ್ಲಿ, ಇನ್ನು 50 ನಂಗಿರ್ಲಿ. ಸರಾರ್ ಚಟ್ಟೈತಿ ರೊಟ್ಟಿ ಜಾರಿ ತುಪ್ಪುಕ ಬೀಳಿ, ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ. ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ. झुलका झुलका रे, झुलका 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 रे, झुलका झुलका रे, झुलका रे झुलका रे. झुलका झुलका रे, झुलका 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 रे, झुलका झुलका रे, झुलका रे झुलका रे. शबनम जैसी लड़की तेरे युद्ध दिल की खिड़की, ये ಹಾಡನೊಂದು ಕೇಳಿ ಶಾಮ ಸೆ ಸುಬಹ. ಕಣ್ಣಲ್ಲಿ ತುಂಬ ಕಾಜಲ್ ಜಲ್ಲೆನ್ನು ನನ್ನ ಪಾಯಲ್, ಮುಜೆ ನಾಚನೆ ದೋ ಯೇ ಶಾಮ ಸೆ ಸುಬಹ. ನಾರೆಯ ನಾದ ತುಂಬಾ ವಿನೋದ, ನಲಿದಾಡೋಣ ವೇಲಾಡೆ. झुलका झुलका रे, झुलका 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 रे, झुलका झुलका रे, झुलका रे झुलका रे. झुलका झुलका रे, झुलका 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 रे, झुलका
ಮುಖವ ನಾನು ನೋಡಿದೆ, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ. ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ. ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ. ಕನಸಲ್ಲಿ ಅರರರರೆ ಬಳಿ ಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಿಗುಳಿತಾಳಲ್ಲಾರೆ ನಮ್ಮ ಕನಸಲ್ಲಿ ಅರರರರೆ ಬಳಿ ಬಂದು ಅಲ್ಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯಯ್ಯೋ ಕಚ್ಚಗುಳಿತಾಳಲ್ಲಾರೆ. ಚೆಕ್. ಸಂಗಮದಲ್ಲಿ ತುಂಬ ಕೋತಿ ಕಾಟ ಆಗಿದೆ. ಅದರಲ್ಲೂ ಒಂದು ಬಾಲ ಕಳ್ಕೊಂಡಿರೋ ಕೋತಿ ಇದೆಯಂತೆ. ನೀವೆಲ್ಲ ನೋಡಿದ್ದೀರಾ? ಬಾಲ ಕಳ್ಕೊಂಡ ಕಥೆ ಹೇಳಕ್ಕೆ ಬರ್ತಿದ್ದಾರೆ ಮಂಗಗಳ ಒಂದು ದೊಡ್ಡ ಗುಂಪು. ಮಂಗಗಳ ನಾಯಕಿ ಸವಿತಾ ನಾಗರಾಜ್ ಅವರ ನಿರ್ದೇಶನದಲ್ಲಿ ಈ ನಾಟಕ ಬಾಲ ಕಳೆದುಕೊಂಡ ಮಂಗ. ಭಾಗವಹಿಸುವರು ಪಾತ್ರ ಪರಿಚಯ ನಂತರ. ಥ್ಯಾಂಕ್ ಯು. ಒಂದು ಕಾಡಿನಲ್ಲಿ ಒಂದು ಮಂಗ ವಾಸವಾಗಿತ್ತು. ಇಡೀ ದಿನ ಅದು ಮರಗಳ ಮೇಲೆ ಜಿಗಿದಾಡುತ್ತಾ ಆಟವಾಡುತ್ತಿತ್ತು. ಅಯ್ಯೋ ನಾವು ಏನ್ ಮಾಸಿ ತುಂಬ ನಾವು ಏನು ಆಯ್ತು ನಿನಗೆ ಮಂಗ? ಯಾಕೆ ಎಷ್ಟು ಅಳ್ತಿದೀಯಾ? ಓ ನನ್ನ ಗೆಳೆಯ, ನನಗೆ ಒಂದು ಸಹಾಯ ಮಾಡುವೆಯಾ? ಏನು ಸಹಾಯ ಆಗಬೇಕು ಹೇಳು ಮಂಗ. ನನ್ನ ಬಾಲಕ್ಕೆ ಏನು ಚುಚ್ಚಿಕೊಂಡು ನೋವಾಗುತ್ತಿದೆ. ಅದನ್ನು ನಿನ್ನ ಬಳಿಯಿರುವ ಕತ್ತಿಯ ಸಹಾಯದಿಂದ ದಯವಿಟ್ಟು ತೆಗೆಯುತ್ತೀಯಾ? ಖಂಡಿತ, ಬಾ ಇಲ್ಲಿ ಕೂರು. ಅಯ್ಯೋ ನನ್ನ ಬಾಲ ಹೋಯ್ತು. ಅಯ್ಯಯ್ಯೋ ನನ್ನ ಬಾಲ ನನಗೆ ವಾಪಸ್ಸು ಕೊಡು. ನನ್ನ ಬಾಲ, ನನ್ನ ಬಾಲ. ಅಯ್ಯೋ ನಾನು ಏನು ಮಾಡಲಿ? ಅಕಸ್ಮಾತಾಗಿ ನಿನ್ನ ಬಾಲವನ್ನು ಕತ್ತರಿಸಿ ಬಿಟ್ಟೆ. ಮಂಗ, ನಿನ್ನ ಬಾಲದ ಬದಲಿಗೆ ನನ್ನ ಈ ಕ್ಷೌರದ ಕತ್ತಿಯನ್ನು ತೆಗೆದುಕೋ. ಮಂಗ ಅವನ ಕತ್ತಿಯನ್ನು ತೆಗೆದುಕೊಂಡು ಸ್ವಲ್ಪ ದೂರ ಹೋಯಿತು. ಅದು ದಾರಿಯಲ್ಲಿ ಜೇಡಿ ಮಣ್ಣಿನಿಂದ ಮಡಿಕೆಗಳನ್ನು ಮಾಡುತ್ತಿದ್ದ ಒಬ್ಬ ಕುಂಬಾರನ್ನು ನೋಡಿತು. ಏನ್ ಮಾಡ್ತಾ ಇದೀಯಾ? ನಾನು ಮಣ್ಣಿನ ಮಡಕೆ ಮಾಡ್ತಿದ್ದೀನಿ. ಅರೆ ಹಂಗ, ಅದೇನು ನೀನು ಕತ್ತಿ ಇಟ್ಕೊಂಡು ಎಲ್ಲಿ ಹೋಗ್ತಿದೀಯಾ? ನನಗೆ ತುಂಬ ಉಪಯೋಗ ಆಗುತ್ತೆ. ಅದನ್ನು ದಯವಿಟ್ಟು ನನಗೆ ಕೊಡು. ಅದು ಸರಿನೇ. ನಾನು ಈ ಕತ್ತಿ
ಕತ್ತಿ ಇಟ್ಕೊಂಡು ಏನು ಮಾಡ್ತಿ? ತಗೋ, ಈ ನನ್ನ ಕತ್ತಿಯನ್ನು ನೀನೇ ಉಪಯೋಗಿಸು. ಧನ್ಯವಾದ. ಅಯ್ಯೋ, ನನ್ನ ಕತ್ತಿ ಮುರಿದು ಬಿಟ್ಟೆ. ವಾಪಸ್ಸು ಕೊಡು. ಅಯ್ಯೋ, ನಾನು ಏನು ಮಾಡಲಿ? ಅಕಸ್ಮಾತ್ತಾಗಿ ನಿನ್ನ ಕತ್ತಿಯನ್ನು ಮುರಿದು ಬಿಟ್ಟೆ. ಮಂಗ, ನಿನ್ನ ಕತ್ತಿಯ ಬದಲಿಗೆ ನನ್ನ ಈ ಮಡಕೆಯನ್ನು ತೆಗೆದುಕೋ. ಮಡಕೆಯನ್ನು ತೆಗೆದುಕೊಂಡು ಮಂಗ ಮತ್ತೆ ಮುಂದೆ ಹೊರಟಿತು. ದಾರಿಯಲ್ಲಿ ಅದು ಒಬ್ಬ ರೈತನನ್ನು ನೋಡಿತು. ಏನು ಮಾಡ್ತಾ ಇದೀಯಾ? ನಾನು ನನ್ನ ಸೌತೆಕಾಯಿಯ ಬಳ್ಳಿಗೆ ನೀರು ಹಾಕುತ್ತಾ ಇದ್ದೀನಿ. ಮಂಗ, ಅದೇನು ನೀನು ಮಡಕೆ ಹಿಡಿಕೊಂಡು ಎಲ್ಲಿ ಹೋಗುತ್ತಾ ಇದೀಯಾ? ನನ್ನ ಸೌತೆಕಾಯಿಯ ಬಳ್ಳಿಗೆ ನೀರು ಹಾಕಕ್ಕೆ ತುಂಬ ಉಪಯೋಗ ಆಗುತ್ತೆ. ಅದನ್ನು ದಯವಿಟ್ಟು ನನಗೆ ಕೊಡು. ಸರಿ, ತಗೋ, ಇದನ್ನು ನೀನೇ ಉಪಯೋಗಿಸು. ಧನ್ಯವಾದ. ಅಯ್ಯೋ, ನನ್ನ ಮಡಕೆ ಮುರಿದು ಬಿಟ್ಟೆ. ನನ್ನ ಮಡಕೆ ವಾಪಸ್ಸು ಕೊಡು. ಅಳಬೇಡ ಮಂಗ, ನಾನು ಏನು ಮಾಡಲಿ? ಅಕಸ್ಮಾತಿಗೆ ನಿನ್ನ ಮಡಕೆಯನ್ನು ಮುರಿದು ಬಿಟ್ಟೆ. ನಿನ್ನ ಮಡಕೆಯ ಬಳಿಗೆ ಒಂದು ಸೌತೆಕಾಯಿಯನ್ನು ತಗೋ. ಸೌತೆಕಾಯಿಯನ್ನು ತೆಗೆದುಕೊಂಡ ಮಂಗ ಮುಂದಕ್ಕೆ ನಡೆಯಿತು. ಅಲ್ಲಿ ಒಣಕಲು ಬ್ರೆಡ್ ತಿನ್ನುತ್ತಿದ್ದ ಇನ್ನೊಬ್ಬ ರೈತನನ್ನು ನೋಡಿತು. ಏನ್ ತಿಂತಾ ಇದ್ಯಾ? ತುಂಬಾ ಹಸಿವು ಆಗ್ತಿದೆ, ಅದಕ್ಕೆ ಈ ಒಣಗಿರೋ ಬ್ರೆಡ್ ಅನ್ನು ತಿಂತಾ ಇದ್ದೀನಿ. ಅರೆ ಮಂಗ, ಅದೇನು ನಿನ್ನ ಕೈಯಲ್ಲಿ ಸೌತೆಕಾಯಿ? ನನಗೆ ಈ ಬ್ರೆಡ್ ಜೊತೆ ತಿನ್ನೋಕೆ ದಯವಿಟ್ಟು ಸ್ವಲ್ಪ ಸೌತೆಕಾಯಿ ಕೊಡ್ತೀಯಾ? ನನಗೆ ತುಂಬ ಹಸಿವು ಆಗ್ತಿದೆ. ಸರಿ, ತಗೋ, ಇದರಲ್ಲಿ ಅರ್ಧ ಸೌತೆಕಾಯಿಯನ್ನು ನೀನು ತಿನ್ನು. ಧನ್ಯವಾದ. ಅಯ್ಯೋ, ನೀನು ನನ್ನ ಸೌತೆಕಾಯಿಯನ್ನು ತಿಂದು ಬಿಟ್ಟೆ. ನನ್ನ ಸೌತೆಕಾಯಿ ವಾಪಸ್ಸು ಕೊಡು. ಅಳಬೇಡ ಮಂಗ, ನಾನು ಏನು ಮಾಡಲಿ? ನನಗೆ ತುಂಬ ಹಸಿವಾಗಿದ್ದರಿಂದ ನಾನು ಇಡೀ ಸೌತೆಕಾಯಿಯನ್ನು ತಿಂದುಬಿಟ್ಟೆ. ಕ್ಷಮಿಸು. ನಿನ್ನ ಸೌತೆಕಾಯಿಯ ಬದಲಿಗೆ ನನ್ನ ಈ ಎತ್ತನ್ನು ತೆಗೆದುಕೋ. ಮಂಗ ಎತ್ತಿನ ಮೇಲೆ ಸವಾರಿ ಹೊರಟಿತು. ದೂರದಲ್ಲಿ ಭಾರವಾದ ಬಿದಿರಿನ ಕಂಬಗಳನ್ನು ಹಾಗೂ ಡ್ರಮ್ಮುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಬರುತ್ತಿದ್ದ ಹಗ್ಗದ ಮೇಲೆ ಚಮತ್ಕಾರ ಮಾಡುವವರನ್ನು ಮಂಗ ನೋಡಿತು. ಎಲ್ಲಿಗೆ ಹೊರಟಿದೆ ಪಯಣ? ಮುಂದಿನ ಊರಿನಲ್ಲಿ ನನ್ನ ಚಮತ್ಕಾರದ
ಪ್ರದರ್ಶನವಿದೆ, ಅಲ್ಲಿಗೆ ಓದ್ತಾ ಇದ್ದೀನಿ. ಅರೇ ಮಂಗ, ನೀನೇನು ಎತ್ತಿನ ಮೇಲೆ ಸವಾರಿ ಮಾಡಿ ಎಲ್ಲಿಗೆ ಹೊರತ್ತೆ? ನೀನು ಆಗಲೇ ಎಷ್ಟು ಚುರುಕಾಗಿದೆಯಾ? ನಿನಗೆ ಯಾಕೆ ಎತ್ತು ಸವಾರಿ? ದಯವಿಟ್ಟು ನನಗೆ ಸಹಾಯ ಮಾಡು. ನಿನ್ನ ಎತ್ತು ನನ್ನ ಸಾಮಾನುಗಳನ್ನು ಸಾಗಿಸಲು ಸಹಾಯ ಮಾಡುತ್ತದೆ. ಸರಿ ತಗೋ, ಈ ಎತ್ತನ್ನು ನೀನೇ ಎತ್ಕೋ. ಧನ್ಯವಾದ. ಅಯ್ಯೋ, ನೀನು ನನ್ನ ಎತ್ತನ್ನು ಸಾಯಿಸಿಬಿಟ್ಟೆ. ನನ್ನ ಎತ್ತು ವಾಪಸ್ಸು ಕೊಡು. ಅಲ್ಬೇಡ ಮಂಗ, ನಾನು ಏನು ಮಾಡಲಿ? ನನಗೆ ತುಂಬ ಸುಸ್ತಾಗಿದ್ದರಿಂದ ನಾನು ನನ್ನ ಸಾಮಾನುಗಳನ್ನು ಎತ್ತಿನ ಮೇಲೆ ಒರೆಸಬಿಟ್ಟೆ. ಕ್ಷಮಿಸು. ನಿನ್ನ ಎತ್ತಿನ ಬದಲಿಗೆ ನನ್ನ ಈ ಡ್ರಮ್ಮನ್ನು ತೆಗೆದುಕೋ. ಈಗ ಮಂಗ ಡ್ರಮ್ಮನ್ನು ಬಾರಿಸುತ್ತಾ ಗಟ್ಟಿಯಾಗಿ ಹಾಡುತ್ತಾ ಹಿಂತಿರುಗಿ ಹೊರಟಿತು. ಬಾಲ ಹೋಯ್ತು, ಕತ್ತಿ ಬಂತು, ದಮ್ ದಮ್ ದಮ್. ಕತ್ತಿ ಹೋಯ್ತು, ಮದಕೆ ಬಂತು, ದಮ್ ದಮ್ ದಮ್. ಮದಕೆ ಹೋಯ್ತು, ಸೌತೆಕಾಯಿ ಬಂತು, ದಮ್ ದಮ್ ದಮ್. ಸೌತೆಕಾಯಿ ಹೋಯ್ತು, ಎತ್ತು ಬಂತು, ದಮ್ ದಮ್ ದಮ್. ಎತ್ತು ಹೋಯ್ತು, ಡ್ರಮ್ ಬಂತು, ದಮ್ ದಮ್ ದಮ್. ಬಾಲ ಹೋಯ್ತು, ಕತ್ತಿ ಬಂತು, ದಮ್ ದಮ್ ದಮ್. ಕತ್ತಿ ಹೋಯ್ತು, ಮದಕೆ ಬಂತು, ದಮ್ ದಮ್ ದಮ್. ಮದಕೆ ಹೋಯ್ತು, ಸೌತೆಕಾಯಿ ಬಂತು, ದಮ್ ದಮ್ ದಮ್. ಸೌತೆಕಾಯಿ ಹೋಯ್ತು, ಎತ್ತು ಬಂತು, ದಮ್ ದಮ್ ದಮ್. ಎತ್ತು ಹೋಯ್ತು, ಡ್ರಮ್ ಬಂತು, ದಮ್ ದಮ್ ದಮ್. ನೋಡಿದ್ರಾ, ಈ ನಮ್ಮ ಮಂಗನಿಗೆ ಒಂದು ಡ್ರಮ್ ಬೇರೆ ಕೇಡು. ಆದರೆ ಕಥೆಯ ನೈತಿಕ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಜೀವನದಲ್ಲಿ ನೀವು ಏನನ್ನಾದರೂ ಕಳೆದುಕೊಂಡಾಗ ನೀವು ಇನ್ನೇನನ್ನಾದರೂ ಗಳಿಸುತ್ತೀರಿ. ಜೀವನವನ್ನು ಅದು ಬಂದಂತೆ ಸ್ವೀಕರಿಸಿ ಮತ್ತು ನೀವು ಕಳೆದುಕೊಂಡದ್ದರ ಬಗ್ಗೆ ಚಿಂತಿಸಬೇಡಿ. ಹಿಂದಿನದನ್ನು ನೋಡದೆ ಮುಂದೆ ನೋಡುತ್ತೀರಿ. ಇದೇ ಈ ಕಥೆಯ ನೈತಿಕ. ನಮಸ್ಕಾರ. ಧನ್ಯವಾದಗಳು. ಪಾತ್ರ ಪರಿಚಯ: ಕ್ಷೌರಿಕ ಜಿತಾಂತ್ ನವಿಲೆ, ಕುಂಬಾರ ಆದಿತ್ಯ ಲಿಂಗಣ್ಣ, ರೈತ ಹಾಗೂ ಎತ್ತು ದಿಯಾ ಗಡಿಚೆರ್ಲ, ಇನ್ನೊಬ್ಬ ರೈತ ನೀಳ ನವಿಲೆ, ಚಮತ್ಕಾರಿ ಅಭಿನವ್ ಮೈಲಾರಪ್ಪ, ಮಂಗ ಸನತ್ ಅರಗಂ, ಡೈರೆಕ್ಷನ್ ಸವಿತಾ ನಾಗರಾಜ್. ಸಖತ್ತಾಗವಳೆ, ಸುಂಟರ ಗಾಳಿ ಇವೆಲ್ಲ ಹೇಳಿದ್ರೆ ನಿಮ್ಗೆ ಏನು ಜ್ಞಾಪಕ ಬರುತ್ತೆ? ಇರಿ ನಂಗೆ ಹೇಳಬೇಡಿ. ಆ ಯೋಚನೆನ ಹಾಗೆ ಇಟ್ಕೊಳ್ಳಿ. ಗೋಲ್ಡನ್ ಗರ್ಲ್ಸ್ ತಂಡ ಇವಾಗ ಬಂದು ಒಂದು 2 ಸ್ಟೆಪ್ ಹಾಕಲಿ, ಆಮೇಲೆ ಮಾತಾಡೋಣ. ಗೋಲ್ಡನ್ ಗರ್ಲ್ಸ್ ದುಹಿತಾ ಕಾಳಂಗಿ, ಆದ್ಯಾ ಪ್ರಭಾಕರ್ ಮತ್ತು ತನಿಷಾ ಧನರಾಜ್ ಬರ್ತಿದ್ದಾರೆ. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ಒಮ್ಮೆ ಸಖತ್ತಾಗವಳೆ, ತಿನ್ನಲೇ ಅಂದ್ರೆ ಯಾಕೋ
ಇವಳೆನ್ನ ಲಂಡನ್ ಕ್ವೀನ್ ಮಂಗಳೂರು ಬಂಗಡ ಮೀನ್ ತಾನಾಗೆ ಪುಟ್ಟಿಗ್ ಬಿತ್ತು ಬೀಸದನ ಬಲೆನ ಬಿಟ್ಟಾಗ ನಿನ್ನ ಡೌಟ ಸರಿ ಐತಿ ನನ್ನ ರೂಟ ಜವಾರಿ ಜಾನ ನಾನು ಹಾರಿಸಲೇನ ನನ್ನ ಫ್ಲೈಟ್ ಗಮ್ಮತ್ತು ಮಾಡ್ತೀಯಲ್ಲ ಯಾರ ನೀನು ಬಂಗಾರಿ ಎರ್ರ ಬೆರ್ರಿ ಹೊಡ್ಕೊತೈತಿ ಎದೆಯ ಒಳಗ ನಗ್ಗಾರಿ ಲಾಲಿಪಾಪ್ ಕೊಡೋದಂದ್ರ ಇವಳಗ ತುಂಬಾ ಇಷ್ಟ ರೀ ಒಂದೊಂದಾಗ ಕೊಡ್ತಾಳ ಒಬ್ಬೊಬ್ರಾಗ ಇಸ್ಕೋರಿ ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ಪಸಂದ್ ಕ್ಯಾಂಡಿ ಬಂದು ನೋಡಿ ಕಾಟನ್ ಕ್ಯಾಂಡಿ ಕರಗೋ ಮುಂಚೆ ತಿನ್ನೋ ಕ್ಯಾಂಡಿ ಇವಳ ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ಪಸಂದ್ ಕ್ಯಾಂಡಿ ಬಂದು ನೋಡಿ ಕಾಟನ್ ಕ್ಯಾಂಡಿ ಒಮ್ಮೆ ರೀ ಕಾಟನ್ ಕ್ಯಾಂಡಿ देखो रे ಬಾಳೆ ದಿಂಡು ಯಾವ ಕಡೆ ನೋಡಿದರು ದುಂಡು ದುಂಡು ಯಾರ್ ಹುಡುಗರು ಇದ್ಯಾಕಿಂಗ್ ಆಡ್ತಾರೋ ನಾನು ಅಂದ್ರೆ ಇದ್ಯಾಕಿಂಗ್ ಮಾಡ್ತಾರೋ ನೋಡಿರೋ ರಂಗೆ ಫ್ರೆಂಡು ರಂಗಿ ಬಾರೋ ಬೀದಿ ತುಂಬಾ ದುಂಬಿ ದಂಡು ಏನ್ ಹೈದಾರೋ ಇದ್ಯಾಕಿಂಗ್ ಆಡ್ತಾರೋ ನಾನು ಅಂದ್ರೆ ಇದ್ಯಾಕಿಂಗ್ ಮಾಡ್ತಾರೋ देखो रे ಬಾಳೆ ದಿಂಡು ಯಾವ ಕಡೆ ನೋಡಿದರು ದುಂಡು ದುಂಡು ಸುಟ್ಟರ ಗಾಳಿ ಹಚ್ಚುತ್ತೈತೆ ಮೈಯನ್ನ ರಂಗು ರಂಗೋಲಿ ಹಚ್ಚುತ್ತೈತೆ ಅಂದಾನ ಅಚ್ಚಿಟ್ಟು ಕೊಳ್ಳದೆ ಬಿಚ್ಚಿ ಬಿಚ್ಚಿ ಕೋಸು ಹಸಿನ ಕಿಚ್ಚಿಟ್ಟು ಕೊಳ್ಳದೆ ಬಾಚಿಟ್ಟು ತುಂಬಿಕೋ ಚುಚ್ಚಿ ಕೊಳ್ಳೋ ಮನಸ್ಸನ್ನ ಸುಂಟರ ಗಾಡಿ ಡೋಲು ಪಡಿಸಿತು ಹುಡುಗನ್ನ ಚೆಂಗಾಲಿ ಧನ್ಯವಾದಗಳು. ಮಲೆನಾಡ ಸೊಬಗು ನಿಮಗೆಲ್ಲ ತೋರ್ಸಕ್ಕೆ ಬರ್ತಿದ್ದಾರೆ ನಮ್ಮ ಹಳ್ಳಿ ಟು ದಿಲ್ಲಿ ಬೀಟ್ಸ್ ತಂಡದವರು ಅನ್ವಿತಾ ಬಿಡರಿ, ಅವಿಕ್ ಗುಪ್ತಾ, ಅಯಾನ್ ಬಿಡರಿ, ದಿವಿತ್ ಜೈನ್, ದ್ಯುತಿ ಜೋಶಿ. ಚಪ್ಪಾಳೆ ಹಾಕಿ. ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ಆ ನಡು ಸಣ್ಣ ನಾ ಮನಸೋತೆನೆ ಚಿನ್ನ ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ಆ ನಡು ಸಣ್ಣ ಆ ಮನಸೋತೆನೆ ಚಿನ್ನ ನಾ ಮನಸೋತೆನೆ ಚಿನ್ನ ಬಯಲುಸೀಮೆಯ ಗಂಡು ಬಲುಗುಂಡು ಜಗಮುಂಡು ದುಂಡು ಹೂ ಚೆಂಡು ನನ್ನ ಸರದಾಗೆ ರಸಗುಂಡು ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ರೆಟ್ಟೆಯಲ್ಲಿ ಸ್ವಂಟದಲ್ಲಿ
ಹಳ್ಳಿಯ ಅಲಂಕಾರದಲ್ಲಿ ಇವಳು 4 ಮೊಳ ಸೀರೆ 8 ಮೊಳ ಕಣ್ಣು ಕಾಸಗಲ ಆಸೆ ಊರಗಲ ಇದು ಅವರೆಯ ಹೂವೋ ಬಲುಮಾಗಿದ ಮಾವೋ ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮೊದಲ ತಲಿ ಕೆಟ್ಟೇತಿ ಹಂಗನ ಬ್ಯಾಡ ಇಟೀಟ ಹುಚ್ಚು ಹಿಡಿಸದ ಮಗನ ಪೂರ್ತಿ ಹಿಡಿಸಾಕ ಆಗಲ್ಲ ನಿನಗ ಒಮ್ಮೆರ ನಕ್ಕು ಬಿಡುವ ಕೆಣ್ಣಿಯ ಕಚ್ಚು ಬಿಡುವ ಇಲ್ಲ ತ್ರಾಸಕ್ಕತಿ ಜೀವಕ ತ್ರಾಸಕ್ಕತಿ ಯಾಕಾಕತಿ ತ್ರಾಸು ಯಾಕಾಕತಿ ಇಲ್ಲೇ ಸಿದ್ಧ ನೋಡಲೇ ಲೆವಕ್ಕೆ ಬಂದಳಗ ಬಾ 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 ಏನ್ ಚಂದದಳ್ಳಿ ಅಪ್ಪ ಏನ್ ಬಸ್ ಕರೀಲೇ ಬರ್ರಿಲೇ ಬ್ಯೂಟಿ ಬೆಂಕೈತಿ ಲುಕ್ಕು ತಂಪೈತಿ ಕಾಕ ಕಿಕ್ಕ ಹೊಡಿಗೆ ತಂದ ಮಿಕ್ಕೈತಿ ಪೋರಿ ನೋಡಾಕ ಬಾಳ ಬಿಗುವೈತಿ ಏರಿ ಹೋಗಾಕ ಹೋರಿ ಕದೈತಿ ಹುಚ್ಚ ಹಿಡಿಸೈತಿ ಗಿಚ್ಚಿ ಹೊಡಿತೈತಿ ಕಚ್ಚಾ ದೇಸಿ ಪೋರಿ ಚಂದ್ರ ಚಕೋರಿ ಬರುತ್ತೀನಿ ಹೊಲ ಮನಿ ನೀ ನನಗೆ ಯಜಮಾನಿ ತಿರುಗಿ ನೋಡ ಸಾಕ ನನ್ನ ದನಿ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ, ಧನ್ಯವಾದಗಳು. ನೋಡಿ, ಇರಳ್ಗಂಡು ಸಮಸ್ಯೆ ಇಬ್ಬರಿಗಿದ್ರೆ ಓಕೆ, ಅಥವಾ ಒಂದು ಫ್ಯಾಮಿಲಿಗಿದ್ರಾದರೂ ಓಕೆ. ಆದರೆ ಎರಡು ಫ್ಯಾಮಿಲಿಗೆ ಸಮಸ್ಯೆ ಇದ್ದರೆ ಏನೇನೆಲ್ಲ ಎಡ್ವರ್ಟ್ ಆಗುತ್ತೆ ಅಂತ ತೋರ್ಸೋಕ್ಕೆ ಈಗ ಬರ್ತಿದ್ದಾರೆ ನಮ್ಮ ಸ್ತ್ರೀ ತಂಡದವರು. ಬನ್ನಿ, ಅವರು ಮಾಡೋ ಎಡವಟ್, ಅದರಿಂದ ಆಗೋ ಫಜೀತಿ ನಾವು ಸ್ವಲ್ಪ ನೋಡಿ ಎಂಜಾಯ್ ಮಾಡೋಣ. ಭಾಗವಹಿಸುವವರು ಸಿಂಧೂರ ಚಿಟ್ಲೂರ್, ಶಿಲ್ಪಾ ಕಾರ್ತಿಕ್, ಪ್ರಿಯಾಂಕಾ ಮಹದೇವಪ್ಪ, ಅದ್ರದ್ ಕುಲಕರ್ಣಿ, ಸಿಂಧು ಸಂತಪುರೆ, ಗೀತಾ ವರ್ಗಜೆ, ವಾಣಿ ಮಿತ್ತ, ಸಿಂಚನ ಸೆರಿಕರ್, ಶ್ರುತಿ ಸೆರಿಕರ್.
ಚೆಕ್ ಚೆಕ್. ಹಲೋ ಹಲೋ ಹಲೋ. ಅಮ್ಮ, ನೋ ಮುಸ್ಟಾಶ್. ಹಲೋ ಹಲೋ ಹಲೋ. ಆನ್ ಇದೆ. ಚೆಕ್ 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 ಚೆಕ್. ನಿಮಿಷ. ಸಿಲ್ಕ್ ಒಂದು ಕೊಡಿ. ಅವ್ನು ಅದ್ರ ಇನ್ಯಾರಿದ್ದಾರೆ ಹೇಳ. ಡೈಲಾಗ್ ಆಗೋಗ್ಬಿಡುತ್ತೆ. ನಿಮ್ಮ ಡೈಲಾಗ್ ನಾನು ಇದು ಚೆಕ್ 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 ಚೆಕ್. ಹೆಂಗೆ ಹಾಕೊಳ್ಳೋದು? ಇಲ್ಲ ಓಕೆ. ಇದು ಎಲ್ಲಿಗ ಕರೆಕ್ಟಾ? ಬರ್ತಾ ಇದೆಯಾ ಮಾತು? ಇಲ್ಲ ಎಲ್ಲಿ? ಚೆಕ್ ಚೆಕ್. ಬರ್ತಾ ಇದೆಯಾ? ಚೆಕ್ ಬರ್ತಾ ಇದೆಯಾ? ಕಣ್ಣು ಹೊಡೆಯಾಕ ಮೊನ್ನೆ ಕಲ್ತಾನಿ ನೀನ ಹೇಳಲೆ ಮಗನ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ ಎಲ್ಲ ಕಡೆಯಾಕ ನಿನ್ನೆ ಕಲ್ತಾನಿ. ಆಹಾಹಾಹಾ, ಎಂತ ಜೋಡಿ ರೋಡಲ್ಲೇ ಬಂದು ಹೆಂಗೂದೇವಿ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕ್ರಿ ಕಿರ್ಚಾಡ್ತಿದ್ದೀರಾ? ನಿಮ್ ಜೊತೆ ಅಲ್ವೇನ್ರಿ ಡ್ಯಾನ್ಸ್ ಮಾಡ್ತಿದ್ದೀನಿ ನಾನು. ನಾನು ಇಲ್ಲೇ ಇದ್ದೀನಿ, ನೀನ್ ಯಾರ್ ಡ್ಯಾನ್ಸ್ ಮಾಡ್ತಾ ಇದೀಯೇ? ಅಯ್ಯೋ ಅದ್ ನೀವಲ್ವಾ? ಯಾರಪ್ಪ ಕಂದ ನೀನು? ಅಮ್ಮೋರೆ, ನಾನು ಮನೆಯಾಳು ಚುಂಚ. ಅಲ್ಲ ಡ್ಯಾನ್ಸ್ ಮಾಡ್ತಿದ್ಯೇನೆ, ನಾಚಿಕೆ ಆಗಲ್ವೇನೆ? ಅಯ್ಯೋ ಅಯ್ಯೋ ರೀ, ತಪ್ಪಾಯ್ತು ರೀ, ಕ್ಷಮಿಸ್ಬಿಡ್ರಿ. ಇನ್ಯಾವತ್ತೂ ಹೀಗಾಗ್ದಿರೋಂಗೆ ನೋಡ್ಕೊಳ್ತೀನಿ ರೀ, ಇನ್ಯಾವತ್ತೂ ಹೀಗಾಗ್ದಿರೋಂಗೆ ನೋಡ್ಕೊತೀನಿ, ಕ್ಷಮಿಸ್ಬಿಡ್ರಿ ಪ್ಲೀಸ್. ಪರವಾಗಿಲ್ಲ ಬಿಡಿ ಅಮ್ಮವ್ರೆ, ಒಂಥರ ಚೆನ್ನಾಗಿತ್ತು. ಅಲ್ಲ ಕಣೋ, ನಾಯಿ ಬಂದು ಬಂದು ನಿನ್ನ ಕೈಲೇ ಸಿಗ್ತೀನಲ್ಲೋ. ಚೆನ್ನಾಗಿದೆ ಕಣೆ, ಚೆನ್ನಾಗಿದೆ.
ಓಡಿಸ್ಕೊಳ್ಳೋಕೆ ನಾನು, ಡಾನ್ಸ್ ಮಾಡೋಕೆ ಅವನು. ನಿನ್ನ ಅಯ್ಯೋ ಅವ್ರಾಗ್ಲೇ ಹೋದ್ರು. ಹೆಣ್ಮಕ್ಳಿಗೆ ಅದನ್ನು ಹೇಳಲ್ಲ. ಹೇಳೋ ಅದೇ ಕಣೆ ಸಿಂಧು, ಕೋಆಪರೇಟ್ ಒನ್ನು. ಓ ನಾಪ್ಕ ಬಂತು. ಇಲ್ಬಾ ಯಜಮಾನ್ರೆ, ಮೇಡಮ್ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ಹೋಗಿ ಸ್ವಲ್ಪ ಹಾಕೊಂಡು ಪೇಪರ್ ಓದ್ತೀನಿ. ಅಸಕೂಲ ಅಸಮಾಜ ಅಸಕೋರ ಅಸಮಾಜ. ಅಯ್ಯೋ ಪೇಪರ್ ಉಲ್ಟಾ ಇಟ್ಕೊಂಡಿದ್ದೀರಲ್ಲ. ಓಕೆ ಓಕೆ. ಅಸಕೂಲ ಅಸಮಾಜ ಅಸಕೂಲ ಅಸಮಾಜ. 6 ಗಂಟೆ ಆದ್ಮೇಲೆ ನಿಮ್ಗೆ ಕಣ್ಣೇ ಕಾಣೋದಿಲ್ಲ, ಇನ್ನೇನ್ ಪೇಪರ್ ಓದಿರಿ? 6 ಗಂಟೆ ಆದ್ಮೇಲೆ ನಂಗೆ ಕಣ್ ಕಾಣಲ್ಲ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಊರವ್ರಿಗೆಲ್ಲ ನಾಯಿ. ನಾನು ಮೆತ್ತಿಗೆ ಹೇಳ್ದೆ, ನೀವೇ ಊರ್ಗೆಲ್ಲ ಕೇಳೋ ಕಿಚ್ಕೊಂತಿದ್ದೀರಾ. ಹೌದಾ, ಹೋಗ್ಲಿ. ಲೇ ಇವಳೆ, ಸ್ವಲ್ಪ ಕಾಫಿ ತಗೊಂಬರೆ. ಹಾ ಬಂದೆ ರೀ, ಬಂದೆ. 1947ರಲ್ಲಿ ಹೇಳಿರೋದು, ಈಗ ತಕೊಂಬತ್ತವಳೆ. ಇವಾಗ ಮಾಡ್ಕೊಂಡು ಬಂದಿದ್ದೀನಿ, ಬೇಕಾ ಬೇಡವಾ? ಇಲ್ಲ ಅಂದ್ರೆ ನಾನು ಕುಡ್ಕೊಂತೀನಿ. ನೀವು ಕಾಫಿ ಕೊಡೋ ಅಷ್ಟರಲ್ಲಿ ಕಾಫಿನೇ ಆರೋಗತ್ತೆ. ಹಾ ಆರೋಗ್ಯಕ್ಕೆ ಅಷ್ಟು ದೂರ ಕುಂತವ್ರ? ಅಯ್ಯೋ ದೇವಾ, ಅಯ್ಯೋ ಮನೆ ನನ್ನ ಮಗನೇ, ನನ್ನ ಮೇಲೆ ಯಾಕೋ ಬಿದ್ದೆ? ಬಿದ್ದಿದ್ದು ಚುಂಚ ಅಲ್ಲ, ನಾನು. ಹಾ ಹೌದಾ? ಅದೇನೋಪ್ಪ, ಕೆಲವು ಸರಿ ದಪ್ಪ ಕೆಲವು ಸರಿ ಸಣ್ಣ ತಿಕ್ಸ್ತೀಯ. ಥೂ ಕರ್ಮಕಾಂಡ, ಬರೀ ಇದೇ ಆಯ್ತು ನಿಮ್ದು ಯಾವಾಗ್ಲೂ. ಅಲ್ಲ, ಹೊಟ್ಟೆಗೊಂದು ಏನ್ ತಿಂತೀರಾ ಅಂತ ಒಂದ್ ಪ್ರಶ್ನೆ ಕೇಳ್ಬೇಕು. ಮನೇಲಿ ನನ್ಗೆ ನಿಮ್ಗೆ ಎಲ್ರಿಗೂ ಹಿರಣ್ಗಳಂತ ಗೊತ್ತಿದ್ದು ಯಾರಾದ್ರೂ ಸಾಯಂಕಾಲ ಮದ್ವೆ ಇಟ್ಕೊಂತಾರೇನ್ರಿ? ಅಯ್ಯೋ, ಆ ಪುರೋಹಿತರಿಗೆ ಫೋನ್ ಮಾಡಿದ್ದೆ ಕಣೆ. ಅವ್ರು ಹೇಳಿದ್ರು ಸಾಯಂಕಾಲ 6 ಗಂಟೆ ಆದ್ಮೇಲೆ ಮುಹೂರ್ತ ಇರೋದು. ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಸಾಯೋ ತನಕ ಮುಹೂರ್ತನೇ ಇಲ್ಲ ಅಂದ್ರು. ಕರ್ಮ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಏನಾರ ಮಾಡ್ಕೊಂಡು ಹಾಳಾಗೋಗಿ, ನಾನು ಇಲ್ಲಿಂದ ಹೊರಟೆ. ಏನಂದ್ರೆ ದಪ್ಪಗ್ ಸಿಕ್ತೆ, ಸಿಕ್ಕಿದ್ಯಾ? ಅಯ್ಯೋ ರಾಗಿ ಹೋದ್ರು. ಚುಂಚ ಬಾರೋ. ಕಣ್ಣಲ್ಲೂ ನೀನೇನೆ, ಕಂಡಲ್ಲೂ ನೀನೇನೆ, ನನ್ನಲ್ಲೂ ನೀನೇ ಕಾಣುವೆ, ಕುಂತಲ್ಲೂ ನೀನೇನೆ. ಅಪ್ಪ ಎಲ್ಲೋದೆ? ಓ ಅಪ್ಪ, ಇಲ್ಲಿದ್ಯಾ ನೀನು? ಅಲ್ಲ, ಮದುವೆ ಮನೆಗೆ ಹೋಯ್ತಿದ್ದೀವಿ ಅಂತ ಗೊತ್ತು ತಾನೆ. ಇದ್ಯಾಕೆ ಹಿಂಗೆ ಒಳ್ಳೆ ಚಡ್ಡಿ ಹಾಕೊಂಬಂದಿದ್ಯಾ? ಯಾವ್ದಾರೋ ಪ್ಯಾಂಟ್ ಗಿಂಟ ಹಾಕೊಂಬರತ್ತಾನೆ. ಓ ಅಪ್ಪ ಇಲ್ಲ ಇಲ್ಲಿ. ಅಪ್ಪ ನೀನಿರೋ ಹೈಟ್ಗೆ ನಮ್ಮ ಅಪ್ಪ ಅನ್ಕೊಳಲ್ಲ ಈ ನಮ್ಮ ಸಂಗಮ ಜನ. ನನ್ನ ಮಗ ಅನ್ಕೋತಾರೆ. ಸರಿ, ಎಲ್ಲಿದ್ಯಾ? ಡ್ಯಾನ್ಸ್ ಮಾಡ್ತಾ ಬಿಟ್ಬಿಟ್ಟೆ. ಓಹೋ, ಡ್ಯಾನ್ಸ್ ಬರಲ್ಲ ಅಂತ ಬಿದ್ಬಿಟ್ಟು ಈಗ ಕಣ್ದವ್ರ ಥರ ಬ್ರೇಕ್ ಡ್ಯಾನ್ಸ್ ಮಾಡ್ತಿದ್ಯಾನಪ್ಪ. ಆಹಾ, ಕಿಸಿಯೋದು ನೋಡು. ನೀನು ಮಾಡಿರೋ ಬ್ರೇಕ್ ಡ್ಯಾನ್ಸ್ಗೆ ನಾನು ಈ ಥರ ಉಟ್ಬಿಟ್ಟಿದ್ದೀನಿ. ಅಲ್ಲ ಕಣಪ್ಪ, ಎಲ್ಲರೂ ಮಕ್ಕಳಿಗೆ ಆಸ್ತಿ ಅಂತಸ್ತು ಅಂತ ಕೊಡ್ತಾರೆ. ನೀನೇನೋ ಅಪ್ಪ ನನಗೆ ಈರುಳ್ಗಣ್ಣು ಕೊಟ್ಬಿಟ್ಟಿದ್ಯಾ. ಕಣ್ಣೇ ಕಾಣಲ್ವಲ್ಲೋ. ಆಹಾ, ನೀವು ನಾನು ನೊಂದ್ಕತೀನಿ ಅಂತಲ್ಲ, ನೀವು ಹೊಂದ್ಕೊಳಕ್ಕಾಗಿಲ್ಲ ಅಂತ ತಂದಿಲ್ಲ ನೀ. ಸರಿ, ಈಗ ಹೆಣ್ಣನ ಮನೆಗೆ ಹೋಗ್ತಾ ಇದ್ದೀವಿ. ನಮಗೆ ಕಾಣ್ದೇ ಇರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಆಯ್ತಾ?
ಅಪ್ಪ ಎಲ್ಲಿದ್ಯಾ? ಸರಿ ಇಡ್ಕೊಂಡ ರೆಡಿನಾ? ಓ ಬೀಗ್ರ ಬರ್ಬೇಕು ಬರ್ಬೇಕು ಬರ್ಬೇಕು. ಅಯ್ಯೋ ಅವ್ರು ಅಲ್ಲವ್ರೆ, ನೀವು ಬನ್ನಿ. ಓಹೋ ಹೌದಾ, ಗೊತ್ತಾಗಿಲ್ಲ. ಓ ಬೀಗ್ರು ಬೀಗ್ರು ಬರ್ಬೇಕು ಬರ್ಬೇಕು. ಅಯ್ಯೋ ಇವ್ರುಗಳಿಗೂ ಕಣ್ ಕಾಣೋದಿಲ್ವಾ? ಚೆನ್ನಾಗಿದೆ ಚೆನ್ನಾಗಿದೆ. ನೆಲದ ಮೇಲೆ ಯಾಕೆ ಕುತ್ಕೊಂಡ್ರಿ? ಸೋಫಾ ಮೇಲೆ ಕುತ್ಕೋಬೋದಿತ್ತಲ್ಲ. ಸೋಫಾ ಮೇಲೆ ಕೂತಿದೀವಲ್ಲ ಸರ್. ಇರ್ಲಿ ಇರ್ಲಿ. ಹಾ ಲೇ ಇವ್ರೆ ಸ್ವಲ್ಪ ಕಾಫಿ ತಗೊಂಬರೆ. ಬಂದೇ ರೀ, ತರ್ತಾ ಇದ್ದೀನಿ. ಎಷ್ಟೊತ್ತು ಬೇಕಪ್ಪ ಕಾಫಿ ತಗೊಂಬರಕ್ಕೆ? ಏನೇ ಹೇಳಿ ಸರ್, ನಿಮ್ಮ ಶರ್ಟು ಬ್ಲೂ ಕಲರ್ದು ಮಿಣ ಮಿಣ ಅಂತ ಮಿಂಚ್ತಾ ಇದೆ. ಬ್ಲೂ ಕಲರ್ ಕಡೆ ಇದ್ದಾರೆ. ಅಯ್ಯೋ ಎಲ್ಲೋ ಇದ್ದಾರೆ. ಕಾಫಿ ತಗೊಳ್ಳಿ. ಆಹಾ ಹುಡುಗಿ ಏನ್ ಸಖತ್ತಾಗವಳೆ. ನನ್ನ ಹೆಂಡತಿ. ಅಯ್ಯಯ್ಯೋ ಗೊತ್ತಾಗ್ಲಿಲ್ಲ, ಸಾರಿ ಸಾರಿ. ಸರಿ ಹೇಳಿ ಅಂದ್ರೆ ಹೋಗ್ಲಿ, ಕಾಫಿ ತಗೊಳ್ಳಿ. ಅದು ಕಾಪಿ. ಅಪ್ಪ ಕಾಪಿ ಎಲ್ಲಿಟ್ಟವಳೋ ಇವಳು. ಅದು ಅಲ್ಲೇ ಎಲ್ಲಾರ ಇಟ್ಬಿಡಿ, ತಗೋತೀವಿ. ಯಾಕೆ? ನಾನೇ ಕೈ ಕೊಡ್ತಿದ್ದೀನಲ್ಲ, ತಗೊಳ್ಳಿ. ಅದು ಅದು ಮದ್ವೆ ಮುಂಚೆ ಅತ್ತೆ ಕೈಲಿ ಕಾಪಿ ಇಸ್ಕೊಂಡ್ರೆ ಅತ್ತೆ ನಿಗರ್ಕೊಂಡ್ಬಿಡ್ತಾಳಂತೆ. ಕರ್ಮ ಕಾಂಡ, ಇಲ್ಲೆಲ್ಲೋ ಇಟ್ಟಿದ್ದೀನಿ, ಕುಡ್ಕೊಂಡು ಹೋಗ್ರಿ. ಹಾ ಇಡಿ ಇಡಿ, ತಗೋತೀವಿ. ಸಿಗ್ತೇನೆ ಕಾಫಿ. ಅಪ್ಪ ಅಪ್ಪ ಬಾ ಬಾ, ಇಲ್ಲಿ ಬಾ. ಅದು ಹುಡುಗಿ ಇದ್ದಾಳ ಅಂತ. ಹೌದು, ಮತ್ತೆ ಹೋಗ್ಬಿಟ್ಟೆ. ಲೇ ಇವಳೆ. ಹ್ಞೂನ್ರಿ, ಹಿಂಗೋಗಿ 2 ನಿಮಿಷದಲ್ಲಿ ರೆಡಿ ಮಾಡಿ ಬರ್ತೀನಿ. ಅಯ್ಯೋ ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಾಗಲ್ವಲ್ಲಪ್ಪ. ಮಗನೇ ಸೊಸು ಅವಳು ಮನ್ಲೋಳಲ್ಲಪ್ಪ. ಕೆಲ್ಸದಕ್ಕಿ ಅಲ್ವೋ? ಸುಸು ಸುಸು. ಅಯ್ಯೋ ನಿಂಗೆ ಯಾವ ಟೈಮಲ್ಲಿ ಏನೇನು ಬರುತ್ತೆ ಅಂತಾನೆ ನಂಗೆ ಗೊತ್ತಾಗಲ್ಲ. ಸರ್ ಈ ಅರ್ಜೆಂಟ್ ಆದ್ರೆ ಎಲ್ಲೋಗೋದು? ಬಸ್ ಎತ್ಕೊಂಡು ಹೋಗಿ. ಅದಲ್ಲ ಸರ್, ಈ ಅರ್ಜೆಂಟ್ ಆದ್ರೆ ಎಲ್ಲೋಗೋದು ಅಂತ. ಅದಾ ನಂಗೆ ಗೊತ್ತಾಗಿಲ್ಲ. 2ಕ್ಕೆ ಹೋಗಿ 2ಕ್ಕೆ ತಿರ್ಕೊಳ್ಳಿ. ಅಪ್ಪ ಗೊತ್ತಾಯ್ತಾ? 2ಕ್ಕೆ ಹೋಗಿ 2ಕ್ಕೆ ತಿರ್ಕೊ. ಎಡಕ್ಕೆ ಎಡಕ್ಕೆ. ಎಡಕ್ಕೆ ಹೋಗಿ 2ಕ್ಕೆ ತಿರ್ಕೊಳ್ಳಪ್ಪ, ಕರ್ಮ ಕಾಂಡ. ಅಯ್ಯೋ ಫ್ರಿಡ್ಜ್ ಯಾರೋ ಆಫ್ ಮಾಡಿಬಿಟ್ಟಿದ್ದಾರೆ ಅಲ್ವಾ? ನೀರೆಲ್ಲ ಸೋರ್ತಿದೆ. ಏನಪ್ಪ ತರಕಾರಿ ಎಲ್ಲ ಉಪ್ಪುಪ್ಪಾಗಿದೆ. ಎಲ್ಲೋ ಬಹುಶಃ ಉಪ್ಪಾಕಿ ಬೆಳೆಸಿರ್ಬೇಕು. ಅಪ್ಪ ಹೋಗಿದ ತಕ್ಷಣನೇ ಬಾತ್ರೂಮ್ ಬಾಗ್ಲ ಕೈಗೆ ಸಿಕ್ತೇನಪ್ಪ? ಹೌದಪ್ಪ. ತೆಗ್ದಿದ ತಕ್ಷಣನೇ ತಣ್ಣಗೆ ಗಾಳಿ ಬಂತೇನಪ್ಪ? ಹೌದಪ್ಪ.
ಫ್ರಿಡ್ಜ್ ಒಳಗಡೆ ಹೋಗಿ ಒಂದ ಮಾಡಿದ್ಯಲ್ಲೋ. ಅಯ್ಯೋ ಕರ್ಮವೇ. ಯಜಮಾನ್ರೆ, ನಿಮಗೆ ಈ ತರಕಾರಿಯಲ್ಲಿ ತರಕಾರಿ ಉಪ್ಪಿಟ್ಟು ಮಾಡ್ಲಾ ಇಲ್ಲ ಅಂದರೆ ತರಕಾರಿ ಪಲಾವ್ ಮಾಡ್ಲಾ? ಹಾ ಅಯ್ಯೋಯ್ಯೋ, ಈ ಮದುವೆ ಆಗೋ ತನಕ ನಾವೆಲ್ಲ ಉಪವಾಸ. ಏನು ಬೇಡ, ಏನು ಬೇಡ. ಅಯ್ಯೋ ಅಳಿ ಅಂದ್ರೆ ಏನನ್ನ ಸ್ವಲ್ಪ ತಿನ್ಬೇಕಿತ್ತು. ಅದು ಮದ್ವೆಗೆ ಮುಂಚೆ ಮಾವನ ಮನೆ ಊಟ ಮಾಡಿದ್ರೆ ಮಾವನು ನಿಗರ್ಕೊಂಡ್ಬಿಡ್ತಾನಂತೆ. ನಿಮ್ಗೆ ಓಕೆ ಅಂದ್ರೆ ಪರವಾಗಿಲ್ಲ, ಕೊಡಿ. ಅಯ್ಯಯ್ಯೋ, ನಾನಿನ್ನೂ ಬದುಕ್ಬೇಕು. ಅಯ್ಯೋ ಏ ಇವಳೆ ಹಾಕೊಂಬರಲೇ. ಬಂದ್ವಿ ಬಂದ್ವಿ ಬಂದ್ವಿ. ಓಹೋ, ಹುಡುಗಿ ಫ್ಲೋರ್ ಮೂಮೆಂಟ್ ಅಲ್ಲ ಸಾಕದಾಗ ಮಾಡ್ತಾಳೆ ಅಂತ ಅನ್ಸುತ್ತೆ. ಓ, ಮೊದ್ಲು ಸೆಕೆಂಡ್ ಫ್ಲೋರ್ ಅಲ್ಲಿ ಮಾಡ್ತಿದ್ಲು, ಈ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡ್ತಾಳೆ. ಓಹೋ, ಸೋ ನಾಟಿ. ಐ ಆಮ್ ಸೋ ಲಕ್ಕಿ. ಮಗಳೇ ರತ್ನ, ಎಲ್ಲಿದ್ಯವ? ಅತ್ತೆ ಮಾವನ್ ಕಾಲಿಗೆ ಬೀಳಿ ಆಶೀರ್ವಾದ ತಗೊಳಮ್ಮ. ಅಯ್ಯೋ ಕಿತ್ತೋದವಳೆ, ಎಲ್ ಬಿದ್ಲಪ್ಪ ಇವಳು? ಎಲ್ಲೇ ಇದ್ಯಾ ರತ್ನ? ರತ್ನ ರತ್ನ ಅಲ್ಲಲ್ವೇ, ಎದ್ದೋಳೆ, ನಿಂಗೆ ಕಣ್ ಕಾಣಿಸಲ್ಲ ಅಂತ ಗೊತ್ತಾಗುತ್ತೆ. ಅಲ್ಲಿ ಬೀಳೆ ರಾಕ್ಷಸಿ, ಅಲ್ಲಿ ಅಲ್ಲಿ ಅಲ್ಲೇ ಬೀಳು. ಏ ಅಲ್ಲೇ ಎಲ್ಲೋ ಇರ್ಬೇಕು, ಹುಡ್ಕೊಂಡೋಗಿ ಮಾಡು ಮತ್ತೆ. ಸಂಸ್ಕಾರ ಒಡಿರೆ ಚಪ್ಪಾಳೆ. ಅಮ್ಮ ಬಾಬಾ, ಇಲ್ಬಾ ಇಲ್ಬಾ. ಕುತ್ಕೊಂಡ್ರಾ? ಓಕೆ, ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಕುತ್ಕೊಳ್ಳಿ. ಹಾ, ಹಾಡು ಹೇಳಕ್ ಬರುತ್ತಾ ಅಂತ ಕೇಳ್ತಿದ್ದೀರಾ? ನನ್ನ ಮಗಳು ರತ್ನ ಹಾಡೋದ್ರಲ್ಲಿ ಎತ್ತದ ಕೈ. ಅವ್ರಿಗಿಂತ ಎಕ್ಕವ, ಇವರ್ಗಿಂತ ತಕ್ಕವ. ಬುಡ್ಸಿ ಮತ್ತೆ ಒಂದು. ರತ್ನ, ಒಂದು ಹಾಡು ಹೇಳವ. ಸಿಂಧು ಮೈಕ್ರೋಫೋನ್. ಅಮ್ಮ ರೀ, ಅದ್ ನಮ್ಮ ಅಮ್ಮ ಇರ್ಬೇಕು ನೋಡ್ರಿ. ಅಂದಂಗೆ ಇವರು ಹುಡುಗಿ ಸಖತ್ತಾಗಿದ್ದಾರೆ, ಬ್ಯೂಟಿಫುಲ್ ಆಗಿದ್ದಾರೆ, ಮಾರ್ವೆಲಸ್. ಎಲ್ಲ ನಮ್ಮ ಶ್ರುತಿ ಸರಿಕರ್ತರನೇ ಇರ್ತಾಳೆ. ಏ ಚುಂಚ, ಮುಚ್ಚೋ ಬಾಯಿ. ನಿಮ್ಮ ಶ್ರುತಿ ಸರಿಕರ್ತಾರ ಎಲ್ಲಿದ್ದಾಳೆ? ಮುಂಚೆ ನಮ್ಮ ಸಿಂಚು ಸರಿಕರ್ತಾರ ತೆಳ್ಳಗ್ ಬೆಳ್ಳಗಿದ್ಲು. ಬರ್ತಾ 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 ಗುಂಡ್ ಗುಂಡುಗಿ ಶ್ರುತಿ ಸರಿಕರ್ತಾರ ಆದ್ಲು. ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್, ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್, ಡುಮ್ 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 ಡೋಲ್, ಡುಮ್ 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 ಡೋಲ್, ಡುಮ್ 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 ಡೋಲ್, ಡುಮ್ 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 ಡೋಲ್. ತ್ರಿಪುರ ಸುಂದರಿ ಬಾರಣಿ ಹಸೆಮಣೆಗೆ, ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ. ನಡೆ ನಡೆ ಮೆಲ್ಲಗೆ ದುಂಡು ದುಂಡು ಮಲ್ಲಿಗೆ, ಅಂಚದ ಗಂಡಿಗೆ ಜೋಡಿಯಾಗೆ ಮೆಲ್ಲಗೆ. ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್, ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್, ಡುಮ್ 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 ಡೋಲ್, ಡುಮ್ 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 ಡೋಲ್, ಡುಮ್ 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 ಡೋಲ್, ಡುಮ್ 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 ಡೋಲ್. ಏ ನನಗೆ ಇರುಳುಗಣ್ಣಿದೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ದಂಗೆ ಸ್ವಲ್ಪ ಮೇಂಟೈನ್ ಮಾಡೋ ಕಮಂಜಿ. ಆಯ್ತು ಗುರುಗಳೇ, ಬನ್ನಿ ಹೋಗೋಣ. ಓ ಯಾರದು ಬಾಳೆಗೋಣಿನ ಇಲ್ಲಿ ಎಷ್ಟಿರೋ ದಾರಿಯಲ್ಲಿ?
ವಯಸ್ಸಾದ್ಮೇಲೆ ಭಾರಿ ಕಷ್ಟ. ಹ್ಞೂ ಎಲ್ರಿಗೂ ಮದುಮಕ್ಕಳಿಗೆ ಹೊಸ ಮನೆ ಮೇಲೆ ಕೂಡ್ಸಪ್ಪ. ಅದೇ ಗುರುಗಳೇ, ನೀವೇ ಹೊಸ ಮನೆ ಮೇಲೆ ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಚೆನ್ನಾಗಿದೆ, ಕೂತ್ಕೊಳ್ಳಿ. ಅಯ್ಯೋ ಯಜಮಾನ್ರೆ, ನೀವೇ ಅಳಿಯ ಮಗಳ ಪಕ್ಕ ಕೂತಿದ್ದೀರಾ, ಎದ್ದೇಳಿ. ಎದ್ದೇಳೆ. ಈಗ ಗಂಡು ಹೆಣ್ಣಿಗೆ ಜೀರಿಗೆ ಬೆಲ್ಲ ಹಾಕ್ಬೇಕು. ಅಷ್ಟೇ ತಾನೇ? ಹಾಕ್ತೀನಿ. ಏಯ್, ಯಾಕೋ ನನ್ ತಲೆ ಮೇಲೆ ಹಾಕದೆ? ಅಯ್ಯೋಯ್ಯೋ, ನೀನ್ ಯಾಕೋ ಬಗ್ದೆ? ನಿನ್ ಮದ್ವೆ ಆಗೋಳು ಆ ಕಡೆ ಇದ್ದಾಳೆ ನೋಡು. ಓ, ಈ ಕಡೆನಾ? ಹಾಕ್ದೆ. ಈಗ ಹೆಣ್ಣು ಗಂಡಿನ ತಲೆ ಮೇಲೆ ಜೀರಿಗೆ ಬೆಲ್ಲ ಹಾಕ್ಬೇಕು. ಕೊಡೋ ಜೀರಿಗೆ ಬೆಲ್ಲ. ಏ ದ್ರಾಬೆ, ನಾನಲ್ಲ ಗಂಡು. ಅಲ್ಲಿದೆ ನೋಡು, ಅವನಿಗೆ ಹಾಕೋ. ಇನ್ಸಲಿ ಕೊಡಪ್ಪ. ಸರಿ. ಈಗ ಗಂಡು ಹೆಣ್ಣು ಹಾರ ಬದಲಾಯಿಸ್ಕೋಬೇಕು. ಅಮ್ಮೋರೆ ಬನ್ನಿ, ನಾವು ಅಂತರ್ಪಟ ತರಬೇಕು. ಬನ್ನಿ ಅಂತರ್ಪಟನೆ ಚುಂಚಾ. ಈಗ ಅಂತರ್ಪಟ ಇಟ್ಕೊಳ್ಳಿ. ಹಾ, ಬಂದೆ. ಹಾ, ನಿಂಗೆ ಸ್ವಲ್ಪನೂ ಕಣ್ಣೆ ಕಾಣಿಸಲ್ಲ ಕಣೆ. ಅಯ್ಯೋ ಮುಚ್ಚ್ರಿ ಬಾಯಿ, ನಿಮಗೆ ಭಾರಿ ಕಾಣಿಸತ್ತೆ. ಯಾವ ಕಡೆ ಹೋಗ್ಬೇಕು? ಚುಂಚಾ ಎಲ್ಲಿದ್ಯೋ? ಮನೆ ಹಾಳ. ಅಯ್ಯೋ, ಅವ್ರಲ್ಲವ್ರೆ, ನೀವ್ ಹೋಗಿ ಆ ಕಡೆ. ಅಯ್ಯ ಸಿಕ್ತು ನಂಗೆ ಸಿಕ್ತು. ಚೆನ್ನಾಗಿ ಸಿಕ್ತು. ಹಾ, ನಂಗೆ ಅಬ್ಬಾ. ಏ ಯಾಕೋ ಇವಳು ಹೋಗ್ತಾನೆ ಇಲ್ಲ? ಅಯ್ಯೋ, ಅದನ್ನ ಕಟ್ಟಾಕವ್ರೆ, ನೀವ್ ಬನ್ನಿ. ಅಯ್ಯೋ, ನಾಯಿಗಳನ್ನೆಲ್ಲ ಕಟ್ಟಾಕ್ಬಿಡ್ತಾರೆ. ಓಕೆ, ಹಾರ ಬದಲಾಯಿಸಿ. ಆಯ್ತಾ? ಈಗ ಹಾರ ಬದಲಾಯಿಸ್ಕೊಳ್ಳಿ ಒಬ್ರಿಗೊಬ್ರು. ಅಯ್ಯೋ ಅಮ್ಮವ್ರೆ, ಅಳಿಯಂಡು ನಿಮಗ್ ಹಾರ ಹಾಕ್ತಾವ್ರೆ. ನೀವ್ ಯಾಕೆ ಮೈ ಮೇಲೆ ಬೀಳ್ತಾ ಇದ್ದೀರಾ? ಇರ್ಲಿ ಬನ್ನಿ, ಒಂಥರ ಚೆನ್ನಾಗಿತ್ತು. ನೀನು ಹಾರ ಹಾಕಮ್ಮ ಗಂಡಿಗೆ. ಆಯ್ತಾ? ಈಗ ಎಲ್ರಿಗೂ ಅಕ್ಷತೆ ಕಾಳು ಕೊಡಪ್ಪ. ಹಾಗೆ ನಮ್ಮ ಆಡಿಯನ್ಸ್ಗೆ ಒಂದು ಸ್ವಲ್ಪ ಕೊಡು, ಅವರು ಆಶೀರ್ವಾದ ಮಾಡಲಿ ಮದುಮಕ್ಕಳಿಗೆ. ಆಯ್ತಾ? ಈಗ ಗಂಡು ಹೆಣ್ಣಿಗೆ ತಾಳಿ ಕಟ್ಟಬೇಕು. ತಾಳಿ ತೊಗೊಳಪ್ಪ. ಗಟ್ಟಿ ಮೇಳ. ಗೀತಾ, ನಾನಲ್ಲ, ನನಗೊಂದು ಅಕ್ಷತೆ ಕಾಳು ಬಿದ್ದಿಲ್ಲ. ಒಂದು ಅಕ್ಷತೆ ಕಾಳು ಬಿದ್ದಿಲ್ಲ. ನಿಮ್ ತಲೆ ಮೇಲಲ್ಲ, ನಮ್ ತಲೆ ಮೇಲೂ ಬಿದ್ದಿಲ್ಲ. ಈಗ ಬೀಳ್ತು. ಅಂತೂ ಇಂತೂ ಹೆಂಗ ಮದ್ವೆ ಆಯ್ತಲ್ಲ ಬಿಡ್ರಿ, ಸಾಕು. ಹ್ಞೂ ಆಯ್ತು.
ತಾಳಿನ ತಗೊಂಡೋಗಿ ತೋಳು ಕಟ್ಟಿದ್ರೆ ಮದುವೆ ಎಲ್ಲ ಆಗತ್ತೆ. ಹಾ ತೋಳು ಕಟ್ಬಿಟ್ನಾ? ಅಯ್ಯೋ ದೇವ್ರೇ, ಬಿಚ್ಕೊಡೋ ಚುಂಚ. ಓ ಇನ್ನೊಂದ್ಸರ್ತಿ ಗಟ್ಟಿ ಮೇಳ ಗಟ್ಟಿ ಮೇಳ ಗಟ್ಟಿ ಮೇಳ. ಈಗ ಗಂಡು ಹೆಣ್ಣಿಗೆ ಅರುಂಧತಿ ನಕ್ಷತ್ರ ತೋರಿಸ್ಬೇಕು. ಅದಕ್ಕೆ ಕಾಯ್ತಾ ಇದ್ದೀನಿ, ಬಾರೆ. ಏ ಇದೇನಿದು? ಅರುಂಧತಿ ನಕ್ಷತ್ರದ ಪಕ್ಕ ಸೂರ್ಯನು ಬಂದ್ಬಿಟ್ಟಲ್ಲ. ಬೆಳಗ್ಗೆ ಆಗೋಯ್ತಾ? ಯಾರಮ್ಮ ಇದು? ಹೆಗಣ? ಈ ಸುರಸುಂದ್ರಂಗೆ ಈ ಹೆಗಣ ಕಟ್ಬಿಟ್ರ ಎಲ್ಲಾರು ಸೇರ್ಕೊಂಡು. ನಂಗೆ ಈ ಮದ್ವೆನೂ ಬೇಡ ಏನು ಬೇಡ, ಎಲ್ಲ ಊಫಿ ಊಫಿ. ಲೇ ಶಿಷ್ಯ, ನೀನಾದ್ರೂ ಒಂದ್ ಮಾತು ಹೇಳೋದಲ್ವೇನೋ? ಏ ಲೇ ಶಿಷ್ಯ, ನೀನಾದ್ರೂ ಒಂದು ಮಾತು ಹೇಳೋದಲ್ವೇನೋ? ಲೇ ನಂಗೇನೋ ರಾತ್ರಿ ಹೊತ್ತಲ್ಲಿ ಕಣ್ ಕಾಣಲ್ಲ, ಇರುಳ್ಗಣ್ಣು ಅಂತ. ನಿಮ್ಗೇನ್ರೋ ಬೆಳಗ್ಗೆ ಹೊತ್ತಲ್ಲಿ ಕಾಣಲ್ವಾ? ಹಂಗಾರೆ ರಾತ್ರಿ ಹೊತ್ತು ನಿಮ್ ಕಣ್ ಕಾಣಲ್ವಾ? ಹಂಗಂದ್ರೆ ನಿಮ್ಗೂ ರಾತ್ರಿ ಹೊತ್ತಲ್ಲಿ ಕಣ್ ಕಾಣಲ್ವಾ? ನನ್ಗೂ ಕಾಣಲ್ಲ ರಾತ್ರಿ ಹೊತ್ತು. ಎಲ್ಲಿಗೆ? ಜಾಬ್ ಸಿಂಚ್. ಚೆಕ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ಸುಂದರ ಸಂಗೀತ ಸಂಜೆಗೆ ನಿಮ್ಮೆಲ್ರಿಗೂ ಹಾರ್ದಿಕ ಸ್ವಾಗತ. ಇಂದು ನಮ್ಮ ವಿಶೇಷ ಅತಿಥಿಯಾಗಿ ಕರ್ನಾಟಕದ ಸ್ವರ ಸಂಪನ್ನ ಗಾಯಕಿ, ಕರ್ನಾಟಕದ ಕೋಗಿಲೆ ಎಂದೇ ಹೆಸರುವಾಸಿಯಾಗಿರುವ ಶ್ರೀಮತಿ DR ಛಾಯಾ ಅವರು ಬಂದಿದ್ದಾರೆ. ಛಾಯಾ ಅವರು ಕಳೆದ 4 ದಶಕಗಳಿಂದ ಕನ್ನಡ ನಾಡಿನ ಸಂಗೀತ ಕ್ಷೇತ್ರವನ್ನು ತಮ್ಮ ಸುಮಧುರ ಸ್ವರಗಳಿಂದ ಶ್ರೀಮಂತಗೊಳಿಸಿದ್ದಾರೆ. ಚಿತ್ರಗೀತೆ, ಸುಗಮ ಸಂಗೀತ, ಜನಪದ ಗೀತೆ, ಭಕ್ತಿಗೀತೆ ಹೀಗೆ ಹಲವು ಪ್ರಕಾರಗಳಲ್ಲಿ 15,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಕನ್ನಡಿಗರ ಮನ ಗೆದ್ದಿದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಛಾಯಾ ಅವರು ಹಾಡದಿರೋ ಹಾಡಿಲ್ಲ ಅಂತ ಹೇಳ್ಬೋದು. ಅವರ ಹಿಟ್ ಹಾಡುಗಳು ಋತುಮಾನ ಸಂಪುಟದಿ, ಇಬ್ಬನಿ ತಬ್ಬಿದ ಇಳೆಯಲಿ, ಹಿಂದೂಸ್ತಾನವು ಎಂದೂ ಮರೆಯದ ಮುಂತಾದ ಅನೇಕ ಗೀತೆಗಳು ಇಂದಿಗೂ ನಮ್ಮ ಮನಸ್ಸಿನಲ್ಲಿ ಪ್ರತಿಧ್ವನಿಸ್ತಾ ಇದೆ. ಛಾಯಾ ಅವರು 2ನೇ ಬಾರಿಗೆ ರಾಜ್ಯ ಪ್ರಶಸ್ತಿಯನ್ನು ಪಡೆದ ಅಪರೂಪದ ಗಾಯಕಿ. 2010ರಲ್ಲಿ ಕರ್ನಾಟಕದ ಸರ್ಕಾರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೊಟ್ಟು ಗೌರವಿಸಿದೆ. ಇವತ್ತು ಸಂಗಮ ಪಿಟ್ಸ್ಬರ್ಗ್ ಕನ್ನಡ ಕೂಟಕ್ಕೆ ಛಾಯಾ ಅವರು ಮತ್ತು ಪದ್ಮಪಾಣಿ ಅವರ ದಂಪತಿಗಳು ಇಬ್ಬರು ಬಂದು ನಮ್ಮ ಮುಖ್ಯ ಅತಿಥಿಗಳಾಗಿದ್ದಾರೆ. ಇದೇ ನಮ್ಮೆಲ್ಲರ ಸೌಭಾಗ್ಯ. ದಯವಿಟ್ಟು ವೇದಿಕೆ